ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನಂತೂ ಮಧ್ಯಾಹ್ನ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಟಿಪ್ ಟಾಪ್ ಆಗಿ ಮೇಕಪ್ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ಯಾಕಂದ್ರೆ ಶಿವ ಬರ್ತಿದೆ ಫ್ರೆಂಡ್ಸ್. ಹೋಗಿದ್ದು 2 ದಿನ, ನನಗೆ 2 ವರ್ಷ ಬಿಟ್ಟೋದಂಗೈತೆ. ನನಗೇನೋ ಇಷ್ಟು ಬೇಜಾರಾಗ್ತೈತೆ. ಶಿವ ಅಂತೂ ಫುಲ್ ಖುಷಿಯಾಗಿರ್ತೈತೆ. ಅಪ್ಪ 2 ದಿನ ಯಾವ ತಲೆನೋವಿಲ್ಲ ಅಂತ, ನಾನೇ ದೊಡ್ಡ ತಲೆನೋವು ಅಂತ. ನಿನ್ನೆ ಪಲಾವ್ ಮಾಡಿಟ್ಕೊಂಡಿದ್ದಲ್ಲ ಫ್ರೆಂಡ್ಸ್, ಟೊಮಟೊ ಬತ್ತು, ದಮ್ ಬಿರಿಯಾನಿ, ಏನೇನೋ ಟೇಸ್ಟ್ ಬಂದ್ಬಿಟ್ಟಿತ್ತು. ಅದೇ ಒಂದು ಸ್ವಲ್ಪ ಇತ್ತು. ತಂಗಳು ಹೆಂಗಪ್ಪ ತಿನ್ನೋದು ಅಂದರೆ, ಅದು ಮಸಾಲೆ ಎಲ್ಲ ಜಾಸ್ತಿ ಹಾಕೊಂಡು ಖಾರದ ಪುಡಿ ಎಲ್ಲ ತಿಂದರೆ ಅದು ತಂಗ್ಳಾದ್ರೂ ತಿಂತೀನಿ ಫ್ರೆಂಡ್ಸ್. ನನಗೆ ಪಲಾವ್ ಟೊಮಟೊ ಬತ್ತು ತಂಗ್ಳಾದಷ್ಟು ಟೇಸ್ಟ್ ಜಾಸ್ತಿ ಅನ್ನಿಸ್ತಿದೆ. ಆದರೆ ಇದು ಖಾರ ಕಮ್ಮಿ ಮಾಡ್ಕೊಂಡಿದ್ದೇನೆ. ಅದಕ್ಕೆ ನಾನು ದಾಲ್ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್. ಫಸ್ಟ್ ಟೈಮ್ ಈ ಥರ ವೆರೈಟಿಯಾಗಿ ಕಾಂಬಿನೇಷನಲ್ಲಿ ಮಾಡಿದ್ದು. ಟೊಮಟೊ ಬತ್ತು ದಾಲು ಸೂಪರ್ ಆಗಿತ್ತು. ಅದಕ್ಕೆ ಅದನ್ನೇ ತಿಂದೆ. ಈಗ ಶಿವನ್ ಮಟನ್ ತರ್ತಾ ಐತೆ ಫ್ರೆಂಡ್ಸ್, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀನಿ. ಗಾಲನ್ನು ಕೊಟ್ಟೆ, ಇವನು ಕಾಯ್ತಾವ್ ಮಟನ್ಗೆ. ಟಮು ಫೈನಲಿ ಮಟನ್ ತಿನ್ನೋಣ. ಈಗಷ್ಟೇ ಫೋನ್ ಮಾಡಿತ್ತು ಫ್ರೆಂಡ್ಸ್. ಆಲ್ರೆಡಿ ತಟ್ಟೆಕೆರೆ ಹತ್ರ ಅಂದರೆ ಮರಳವಾಡಿಯಿಂದ ಮುಂದಕ್ಕೆ ಬಂದ್ಬಿಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಇನ್ನೊಂದು 2 ಅವರ್ ಪಕ್ಕ 2 ಅವರ್ ಬ್ರೇಕ್ ಫ್ರೆಂಡ್ಸ್. ನಾರ್ಮಲಾಗಿ ಫಾಸ್ಟಾಗಿ ಬರೋದ್ರೆ 1 ಅವರಲ್ಲಿ ರೀಚ್ ಆಗಿಬಿಡ್ತಾರೆ. ನನ್ನ ಗಂಡ ಅಲ್ಲ, ಹೈ ಸ್ಪೀಡ್, ಹಂಗಾಗಿ ನಿಧಾನಕ್ಕೆ ಬರಲಿ ಫ್ರೆಂಡ್ಸ್. ಈಗ ಕಾಲ ಸರಿ ಇಲ್ಲ, ರೋಡ್ಗಳು ಸರಿ ಇಲ್ಲ. ನಾವು ಕರೆಕ್ಟಾಗಿ ಹೋದ್ರೆ ಜನಗಳು ಕರೆಕ್ಟಾಗಿ ಬರಲ್ಲ, ಗಾಡಿಗಳು ಕರೆಕ್ಟಾಗಿ ಬರಲ್ಲ. ಹಂಗಾಗಿ 3 ಅವರ್ ಬಿಟ್ಕೊಂಡು ಬಂದರೂ ಪರವಾಗಿಲ್ಲ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಶಿವ ಬಂದರೆ ಸಾಕು. 2 hours later. ಆಫ್ಟರ್ 2 days ಮುಖ ತೋರ್ಸಪ್ಪ ಈ ಕಡೆ. ಅಲ್ಲ, ಊರಿಗೆ ಹೋದ್ಮೇಲೆ ಚೆನ್ನಾಗಿದ್ಯೋ ಏನು ಕತೆನೋ ಅಂತ ಕೈಕಲ್ ತೊಳ್ಕೊಬಾ. ವಾಟ್ ಈಸ್ ದಿಸ್ ಬಾಕ್ಸು? ಹುರುಳಿಕಾಳು ಅಲ್ಲಿ ಇದ್ರೆ ಹುಳ ಆಗ್ತವೆ, ಇಲ್ಲಾಂದ್ರೆ ಫ್ರಿಜ್ಜಲ್ಲಿ ಇಟ್ಕೋತೀನಿ ಅಂತ ಕಳಿಸ್ಕೊಟ್ಟೆ ಫ್ರೆಂಡ್ಸ್. ಇರಲಿ ಬಿಡಿ, ಇಲ್ಲಿ ಅಲ್ಲಿ ಸುಮ್ಮನೆ ವೇಸ್ಟ್ ಆಗ್ತೈತೆ. ಓ, ಇದಕ್ಕಿದ ಬೇಳೆ ನನಗಿದು ಇಷ್ಟ ಆಯಿತು ಫ್ರೆಂಡ್ಸ್. ಇವಾಗ ಇಷ್ಟ. ತೊಗರಿ ಬೇಳೆ ಇದೆಲ್ಲ ಮನೇಲಿ ಮಾಡಿರೋದೆ ಫ್ರೆಂಡ್ಸ್. ಹುರುಳಿಕಾಳು ಬೆಳೆದು ಮಾಡಿರೋದು. ಇದು ಮಟನ್ನು ಫ್ರೆಂಡ್ಸ್. ನಮಗೆ ಬೇಕಾಗಿರೋದು ಮೇಯ್ನ್ ಇದು. ಮಟನ್ನೇ ತರಲ್ಲ ಫ್ರೆಂಡ್ಸ್ ನಾವು, ಅದು ಗೊತ್ತಲ್ಲ ಫ್ರೆಂಡ್ಸ್. ರೇಟು 800 ರೂಪಾಯಿ ಆಗೈತೆ kg. ಚಿಕನ್ ಆಲ್ರೆಡಿ ರೇಟ್ ಜಾಸ್ತಿ ಆಗ್ತೈತೆ, ಅದಕ್ಕೆ ಮಟನ್ ತರಲ್ಲ. ಮತ್ತು ಮಟನ್ ಅಷ್ಟಕ್ಕಷ್ಟೇ ಫ್ರೆಂಡ್ಸ್. ನನಗೆ ಯಾರಾದ್ರೂ ಮಾಡಿಕೊಟ್ರೆ ಜಮಾಯಿಸ್ತೀನಿ. ನಾನು ಮಾಡ್ಕೊಂಡು ತಿನ್ನೋದು ಸ್ವಲ್ಪ ಕಸಿ ಬಿಸಿ ಹೆಂಗೆ ಗೊತ್ತಾ ಇರ್ತೈತೆ. ಓ, ಗಂಡನ ನೀರು ಕಾಯಿಸ್ಬೇಕು, ಕಾಯಿಸಿಲ್ಲ ಫ್ರೆಂಡ್ಸ್. ಸಾರಾರ ಮಾಡಿ ಕೊಟ್ಟು ಕಳಿಸಿದ್ರೆ ಚೆನ್ನಾಗಿರ್ತಿತ್ತು ಶಿವ ಅವರಮ್ಮ. ಮಟನ್ ಜೊತೆಗೆ ಮಸಾಲ ಪ್ಯಾಕೆಟ್ ಕೊಟ್ಟು ಕಳ್ಸೋರಲ್ಲ, ಚಿಕನ್ ಮಸಾಲ, ಕಬಾಬ್ ಮಸಾಲ ಪ್ಯಾಕೆಟ್ ಕಳ್ಸೋರ ಫ್ರೆಂಡ್ಸ್. ನಾಟಿ ಮೊಟ್ಟೆನಾ ಇದು ಗಂಡಪ್ಪ? ಮೊಟ್ಟೆನೂ ಕಳ್ಸೋರೆ ಫ್ರೆಂಡ್ಸ್. ಮಟನ್ ಕೆಂಪಗೈತೆ. ಇದು ಅವ್ರ ಊರಲ್ಲೇ ಬೆಳೆಸಿ ಮೇಕೆನ ಕಟ್ ಮಾಡಿರೋದು ಫ್ರೆಂಡ್ಸ್. ಇದು ತುಂಬಾ ಚೆನ್ನಾಗಿ ಬರ್ತೈತೆ ಸಾಂಬಾರ್ಗೆ ಮಾತ್ರ. ನೀರಲ್ಲೇ ಕಾಯಿಸ್ಕೊ, ಹಂಗೆ ನೀರು ನಗಿಸ್ತೀನಿ. ಕೊಳಕ 2 ದಿನದಿಂದ ಯಾವಾಗ ಫೋನ್ ಮಾಡಿದ್ರು ಏನ್ ತಮಟೆ ಸೌಂಡು ಅವು ಇವು. ಇಲ್ಲಿ ಬಂದ ತಕ್ಷಣ ನೋಡ್ಕೊಂಡ್ರಿ ಫ್ರೆಂಡ್ಸ್, ಹೆಂಗೆ ಸುಸ್ತು, ಹೆಂಗೆ ಅವಾಗ ಮಾತಾಡೋದೇ ಬೇರೆ, ಇಲ್ಲಿ ಬಂದಾಗ ಬರೋ ಮಾತೇ ಬೇಡ. ನಾಟಕ ಇಟ್ಟು ಕಾಡ್ತಾ ಇದ್ದೀನಪ್ಪಿ. ನಾಟಕ ಏನಾರ ಮತ್ತೆ ಊರಲ್ಲಿ ಎನರ್ಜೆಟಿಕ್ ಆಗಿತ್ತು, ಇಲ್ಲಿ ಬಂದ ತಕ್ಷಣ ಫುಲ್ ಸುಸ್ತಾಗ್ತೀನಿ. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ನೀನ್ ತಿನ್ನಲ್ಲ. ಸ್ಟಾರ್ಟ್ ಆಯ್ತು ಫ್ರೆಂಡ್ಸ್. 2 ದಿನ ಏನೋ ಒಂದು ಕಿವುಚ್ಕೊಂಡು ತಿಂತಿದ್ದೆ, ಇನ್ಮೇಲೆ ಸ್ಟಾರ್ಟ್. ಏನ್ ಮಾಡೋದು ಫ್ರೆಂಡ್ಸ್? ಬೇಳೆ ಬೇಯಿಸ್ಕೊಂಡು ತಿನ್ಬೇಕು ಅನ್ನೋದ್ ಹಾಕೊಂಡು ತಿಂತಾ ಇಲ್ಲ. ನಾನು ತಿನ್ನಲ್ಲ, ನನಗೆ ಬೇರೆ ಏನಾರ ಮಾಡು ಅಂತ ತಲೆ ಕೆಟ್ಟೋಗ್ತಿತ್ತು ಫ್ರೆಂಡ್ಸ್. ಇನ್ನ ನನಗೆ ಬಂದಿರೋ ಖುಷಿಗಿಂತ ತಲೆನೋವೇ ಸ್ಟಾರ್ಟ್ ಆಯ್ತು ನನಗೆ. ಏನ್ ಮಾಡೋದು ಅಂತ. ಅಲ್ಲಿ ಪ್ರಸಾದ ಎಲ್ಲ ತಿಂದೈತಂತೆ ಫ್ರೆಂಡ್ಸ್, ಏನೂ ಆಗ್ಲಿಲ್ಲಂತೆ. ದೇವ್ರ ಪ್ರಸಾದ ಏನಾಗಲ್ಲ. ಐಟಮ್ಸ್ ಬೇಕಲ್ಲ, ಕೊತ್ತಂಬರಿ ಪುದೀನ ಎಲ್ಲ. ಹೊಟ್ಟೆ ಸಿಗ್ತೈತಪ್ಪಿ. ಯಾಕಂದ್ರೆ ನಾಳೆ ಗುರುವಾರ ಫ್ರೆಂಡ್ಸ್, ಇದು ಖಾಲಿ ಮಾಡ್ಬೇಕು. ತಗೋತೀಯಾ? ಓಕೆ ಫ್ರೆಂಡ್ಸ್, ಮಟನ್ ತೊಳ್ಕೊಂಡು ಮಟನ್ ಸಾರು ಮುದ್ದೆ ಮಾಡ್ತೀನಿ. ನಿನಗೆ ಸಂಜೆ ತಿಂದಿಯಾ ನೀನು? ಹೆಂಗಾರಾಗ್ಲಿ ಮಟನ್ ಬಿಡಲ್ಲ. ಅರ್ಧ kg ಅಷ್ಟೇ ತಾನೇ ಇರೋದಿದ್ದು. ಓ, ಗುಡ್ಡೆ ಲೆಕ್ಕ ತಾನೆ ನಿಮ್ ಕಡೆ? ಗುಡ್ಡೆ ಲೆಕ್ಕ. kg ಲೆಕ್ಕ ಅಲ್ಲ, ಗುಡ್ಡೆ ಫ್ರೆಂಡ್ಸ್. ಒಂದ್ ಮೇಕೆಗೆ ಎಲ್ಲ ದುಡ್ಡು ಹಾಕಿ ತಗೊಬಂದು ಗುಡ್ಡೆ ಲೆಕ್ಕ. ನಿಮ್ದೇನ ಮೇಕೆ? ಬೇರೆ ಮೇಕೆನಾ? ಏನು ಅವ್ನ್ ಮಾತಾಡ್ಸ್ಬೇಕಂತೆ ನೋಡು. ಬಟ್ಟೆ ಚೇಂಜ್ ಮಾಡ್ತೈತಿರು. ಮಟನ್ ಮಾಡ್ತೀನಿ ಬಾರು. ಬೇಕಾಗಿರುವಂತ ಸಾಮಗ್ರಿಗಳು ಬಂದು ನೀನು ಆರಾಮಾಗಿ ಒಂದು ಚಾಪೆ ಹಾಸ್ಕೊಂಡು ಕೆಳಗೆ ಮಲ್ಬಿಡು. ಸೋಫಾ ಮೇಲೆ ಮಲಗಿದ್ರೆ ಬಾಡಿ ಪೇನ್ ಜಾಸ್ತಿ ಬರ್ತೈತೆ. ಬಾರ, ಬಿಸ್ಕೆಟ್ ತರಿಸ್ಕೊ ಬಂದವನೇ ಅಂಗಡಿ ಕರ್ಕೊಂಡೋಗಿ. ಇವನು ದೊಡ್ಡ ಮನುಷ್ಯ. ಬಾಕ್ಲಾಕಿದ್ದಕ್ಕೆ ನೋಡಪ್ಪಿ ಹೆಂಗ್ ಗುರೈಸ್ತವನೆ.
ಓಕೆ ಫ್ರೆಂಡ್ಸ್, ಮಟನ್ ನೀಟಾಗಿ ತೊಳ್ಕೊಂಡಿದ್ದೀನಿ. ಇದು ಹೆಂಗಂದ್ರೆ ಫ್ರೆಂಡ್ಸ್ ಮೇಕೆ ಕತ್ತರಿಸ್ಬಿಡ್ತಾರೆ. ಹಳ್ಳಿ ಕಡೆ ಗೊತ್ತು, ಮಂಡ್ಯ ಕಡೆ ಅಂತೂ ಗೊತ್ತು, ಕನಕಪುರ ಕಡೆ ಎಲ್ಲ ಉಡ್ಡೆ ಮಾಂಸ ಅಂತಾರಲ್ಲ ಫ್ರೆಂಡ್ಸ್. ಕತ್ತರಿಸ್ಬಿಟ್ಟು ಎಲ್ಲ ಪೀಸು ಎಲ್ಲ ಉಡ್ಡೆನಲ್ಲೂ ಹಾಕೋದು. ಮಿಕ್ಸ್ ಮಟನ್ ಇದು ಸಾಂಬಾರು ಮಾಡಿದ್ರೆ ಸೂಪರ್ ಡೂಪರ್ ಆಗಿರ್ತೈತೆ ಫ್ರೆಂಡ್ಸ್. ಆದರೆ ನಾನು ಲೈಫಲ್ಲಿ ಕುರಿ ಸಾರು ಜಾಸ್ತಿ ಮಾಡಿದ್ದೀನಿ. ಮೇಕೆ ಸಾರು ಇದೆ ಫಸ್ಟ್ ಟೈಮ್ ಮಾಡ್ತಿರೋದು. ಇದು ಎಷ್ಟು ವಿಸಿಲ್ ಬೇಯಿಸ್ಬೇಕು ಅನ್ನೋದು ಐಡಿಯಾ ಇಲ್ಲ. 3-4 ವಿಸಿಲ್ ಬೇಯಿಸ್ಬಿಟ್ಟು ಆಮೇಲೆ ನೋಡ್ತೀನಿ. ಅದು ಬೇಯಿಸೋಕ್ಕೂ ಮುಂಚೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ರೆಡಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇದು ಲೇಟ್ ಬೇಯೋದಲ್ಲ, ಬೇಯಿಸೋಕೆ ಹಾಕ್ಬಿಟ್ಟು ಆಮೇಲೆ ಮಸಾಲೆ ರೆಡಿ ಮಾಡ್ಕೊತೀನಿ. ಕುಕ್ಕರಲ್ಲೇ ಬೇಯಿಸಕ್ಕೆ ಹಾಕ್ತೀನಿ ಫ್ರೆಂಡ್ಸ್, ಬೇಗ ಬೇಯಲಿ ಅಂತ ಅಂದ್ಬಿಟ್ಟು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಚರ್ಬಿನೂ ಕಮ್ಮಿನೇ ಇತ್ತು, ಪರವಾಗಿಲ್ಲ. ಪಲಾವ್ ಎಲೆ ಒಂದು ಹಾಕ್ಕೊಂಡೆ, ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಈರುಳ್ಳಿ ಎಲ್ಲ ಒಟ್ಟಿಗೆ ಹಾಕೊಬಿಟ್ಟಿದ್ದೀನಿ ಫ್ರೆಂಡ್ಸ್. ಒಟ್ಟಿಗೆ ಫ್ರೈ ಮಾಡಿಬಿಟ್ಟು ಬೇಯಿಸಕ್ಕೆ ಹಾಕ್ಬಿಡೋಣ ಅಂದ್ಬಿಟ್ಟು. ಪಲಾವ್ ಎಲೆ ಹಾಕಂಗಿಲ್ಲ, ಅದು ಈ ಸ್ಮೆಲ್ಲು ಮಟನ್ ಒಂದು ಸ್ವಲ್ಪ ನನಗೆ ಇಡಿಸಲ್ಲ ಫ್ರೆಂಡ್ಸ್, ಅದಕ್ಕೆ ಪಲಾವ್ ಎಲೆ ಹಾಕೋಬಿಟ್ಟೆ. ಆಮೇಲೆ ಮಟನನ್ನು ತೊಳೆದು ನೀಟಾಗಿ ಹಾಕ್ಕೊಂಡೆ. ಇದೆಲ್ಲ ಮಿಕ್ಸು ಫ್ರೆಂಡ್ಸ್, ಬೋಟಿ, ಕಾಲು, ಏನೇನಿರ್ತೈತೆ ಚರ್ಬಿ, ಮಟನ್ ಎಲ್ಲ ಮಿಕ್ಸ್ ಇರುತ್ತೆ. ಅದಕ್ಕೆ ಸಾಂಬಾರು ಟೇಸ್ಟಾಗಿ ಬರೋದು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನನ್ನ ಮಟನ್ ಟೈಟಾಗಿ ಹಿಂಡು ಹಾಕ್ಬಿಟ್ಟಿದ್ದೆ, ಸುಂಡೋಗ್ತೈತೆ ಸೀದೋಗ್ತೈತೆ ಅಂದ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ವಿಸಿಲ್ ಹಾಕಿದ್ದೀನಿ. ಓಕೆ ಫ್ರೆಂಡ್ಸ್, ಐಟಮ್ಸು ಕಡಿಮೆ ಇತ್ತು. ಎದ್ದೋಗಿ ಆಫ್ ಮಾಡೋದು ಕಷ್ಟ ನನಗಪ್ಪಿ. ಯಾರು ಎದ್ದೈತೆ ಹೋಗೋದು. ಕೊತ್ತಂಬರಿ ಪುದೀನ ಉರ್ಗಡ್ಲೆ ಚೆನ್ನಾಗಿರ್ತೈತೆ ಫ್ರೆಂಡ್ಸ್ ಮಟನ್ ಸಾರಿಗೆ. ಪಕ್ಕ ನಾಟಿ ಸ್ಟೈಲ್ ಮಾಡ್ತೀನಿ ಈಗ ನಾನು. ನನ್ನ ಗಡ್ಡ ತಿನ್ನಲ್ಲ ಅನ್ನೋದೊಂದೇ ಬೇಜಾರು. ಸಕ್ಕರೆ ಬೇಕು. ಅಪ್ಪಿ ಒಂದೊಂದ್ಸತಿ ಒಂದೊಂದು ಸಾಂಬಾರ್ ಎಣ್ಣೆ ತರಬೇಡಪ್ಪಿ, ಎಂತಲ್ಲಿ ಏರ್ಪೇರ್ ಆಗ್ತೈತೆ. ಸಂತೂರ್ ಸೋಪ್, ಶಿವ ಬ್ಯೂಟಿ ಸೀಕ್ರೆಟ್ ಸಂತೂರ್ ಫ್ರೆಂಡ್ಸ್. ಶಾಂಪು ನಾನು ಬರ್ದೇ ಇಲ್ವಲ್ಲ ಲಿಸ್ಟಲ್ಲಿ. ಹೆಂಗನಿಸ್ತು ಊರಲ್ಲಪ್ಪ? ಮಿಸ್ ಮಾಡ್ಕೋತಾ ಇದೀಯ ಹಬ್ಬನ? ಅಲ್ಲಿದ್ರೆ ಏನು ನೋವುಗಳಿಲ್ಲ ಫ್ರೆಂಡ್ಸ್. ಇನ್ನೇನು ಕೆಲವು ಕ್ಷಣಗಳಲ್ಲಿ ನೋವುಗಳು ಸ್ಟಾರ್ಟ್ ಆಗ್ತವೆ. ಫ್ರೆಂಡ್ಸ್ ಇದ್ರೆ ನೋವು ಬರಲ್ವಂತೆ. ಅದೇ ಓಡಾಡ್ಕೊಂಡು ಇದ್ಬಿಡ್ತಿತ್ತಲ್ಲ ಫ್ರೆಂಡ್ಸ್ ಜೊತೆ, ನೋವು ಗೊತ್ತಾಗಲ್ಲ. ಹರಟೆ ಹೊಡ್ಕೊಂಡು ಅದು ಇಲ್ಲಿ ಹಿಂಗೆ ಕೂತಿರ್ತಿತ್ತೆ, ಮನೆ ಬಾಗ್ಲು ನೋಡ್ಕೊಂಡು ಮಾತುಕತೆ ಇದ್ದೀರಾ, ಅದ್ ನೋವು ಕಾಣಿಸ್ತೈತೆ. ಅದಕ್ಕೆ ಚಿಲ್ಲಾಗಿರೋ ಆಫ್ ಮಾಡೋಗಪ್ಪ. ಇದು 6 ವಿಸಿಲ್ ಹಾಕ್ಬಿಡ್ದು ಆಲ್ರೆಡಿ. ಸಾಕು ಅಲ್ಲ ಫ್ರೆಂಡ್ಸ್ 6 ವಿಸಿಲು. ಏನ್ ಫ್ರೆಂಡ್ಸ್ ಎಲ್ಲ ಕೊಂಡದ ಅದು ಇದು ವಿಡಿಯೋ ಮಾಡಿ ಸೆಂಡ್ ಮಾಡ್ತೈತೆ. ಮೇಕೆ ಕಡಿಯೋದು ಅದು ಇದೆಲ್ಲ ನನ್ಗೆ ಎಷ್ಟು ಹೊಟ್ಟೆ ಉರಿತೈತೆ. ಏನೋ ದೇವ್ರು ನಂಬ್ತೀರಪ್ಪಿ. ನನ್ ದೇವ್ರು ಬರೋದು ನಂಬಲ್ಲ ಮೈ ಮೇಲೆ. ಹೋಗ್ಲಿ ಬಿಡು, ನಮ್ದೇದ್ಮೇಲೆ ಅದ್ರ ಬಗ್ಗೆ ಮಾತುಕತೆನೆ ಬೇಡ. ದೇವ್ರು ನಂಬ್ತೀನಿ. ಆದ್ರೆ ಏನಪ್ಪ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಗೊತ್ತಿಲ್ಲ. 6-7 ವಿಸಿಲ್ ಬರ್ಸಿದ್ರಿ ಫ್ರೆಂಡ್ಸ್, ಬೆಂದೈತೆಲ್ಲ ನೋಡುವ ಫ್ರೆಂಡ್ಸ್. ನೀವು ಸಪ್ಪೆ ಮಟನ್ ತಿಂದಿದ್ದೀರಾ? ಈ ಥರ ಬೇಯಿಸಿರೋದು ಸೂಪರ್ ಆಗಿರ್ತೈತೆ. ಅದಕ್ಕೆ ನಾನು ಸ್ವಲ್ಪ ತಿನ್ನೋಣ ಅನ್ಕೋತೀನಿ. ಒಂದು 4 ಪೀಸ್ ಹಾಕೊಂಡು ಸ್ವಲ್ಪ ಸೂಪ್ ಹಾಕೋಬೇಕು. ಇದು ಸೂಪರ್ ಆಗಿರ್ತೈತೆ. ಓಕೆ ಫ್ರೆಂಡ್ಸ್, ಕರೆಕ್ಟಾಗಿ ಬಂದೈತೆ. 7 ವಿಸಿಲ್ ಬರ್ಸ್ಕೊಂಡೆ. ಮಸಾಲೆಗೆಲ್ಲ ರೆಡಿ ಆಗೈತೆ ಫ್ರೆಂಡ್ಸ್. ಮಸಾಲೆ ಫ್ರೈ ಮಾಡಿ ಮಿಕ್ಸ್ ಮಾಡಿ ಕಲಿಸ್ಬಿಡ್ತು, ಬೇಯಿಸ್ಬಿಡ್ತೀನಿ. ಮಟನ್ ಚೆನ್ನಾಗಿ ಬೇಯಿಸಿ ಒಂದು ಕಡೆ ಇಟ್ಕೊಂಡಿದ್ದೀನಿ. ಖಾರದ ಪುಡಿ, ಹುರ್ಗಡ್ಲೆ, ಚಕ್ಕೆ, ಲವಂಗ, ಮೆಣಸು ಒಂದು ಸ್ವಲ್ಪ, ಶುಂಠಿ ಬೆಳ್ಳುಳ್ಳಿ, ತೆಂಗಿನಕಾಯಿ, ಟೊಮೊಟೊ, ಕೊತ್ತಂಬರಿ, ಪುದೀನ, ಈರುಳ್ಳಿ ಇವಿಷ್ಟು ನಮಗೆ ಬೇಕಾಗಿರೋ ಸಾಮಗ್ರಿ ಫ್ರೆಂಡ್ಸ್. ಧನಿಯಾ ಪುಡಿನ ಹಾಕೋತೀನಿ. ಒಂದು ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಚಕ್ಕೆ ಲವಂಗ ಮೆಣಸು ಹಾಕ್ಕೊಂಡು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಪಕ್ಕ ನಾಟಿ ಸ್ಟೈಲು ಟ್ರೈ ಮಾಡ್ತಿದ್ದೀನಿ ಫ್ರೆಂಡ್ಸ್. ಗಸಗಸೆನೂ ತೊಗೊಂಡಿದ್ದೀನಿ ಫ್ರೆಂಡ್ಸ್, ಅದನ್ನು ತೋರಿಸೋದು ಮರೆತುಬಿಟ್ಟೆ. ಶಿವ ತಂದಿರಲ್ಲ ಅಂದ್ಕೊಂಡೆ, ಸದ್ಯ ತಂದ್ಕೊಡ್ತು ಸೈಡಲ್ಲಿ. ಆಮೇಲೆ ಉರ್ಗಡ್ಲೆ ಹಾಕೋಬೇಕು ಫ್ರೆಂಡ್ಸ್. ಆಮೇಲೆ ಗಸಗಸೆನೂ ಹಾಕ್ಕೊಳ್ತಾ ಇದ್ದೀನಿ. ಉರ್ಗಡ್ಲೆ ಹಾಕೊಂಡು ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತೈತೆ, ಮತ್ತು ಸಾರು ಸ್ವಲ್ಪ ಮಂದ ಚೆನ್ನಾಗಿ ಬರ್ತೈತೆ, ಮಂದವಾಗಿ ಅಂತ ಅಂದ್ಬಿಟ್ಟು. ಟೊಮೊಟೊ ಕಮ್ಮಿನೇ ಹಾಕೋಬೇಕು ಫ್ರೆಂಡ್ಸ್. ಅದಕ್ಕೆ ಚಿಕ್ಕದು 2 ಟೊಮೊಟೊ ಹಾಕೊಂಡೆ. ನಾನು ಮಾಡ್ಕೋತಾ ಇರೋದೊಂದು ಅರ್ಧ ಕೆಜಿನೂ ಇಲ್ಲ ಮಟನು, ಹಾಗಾಗಿ ಅಷ್ಟಕ್ಕೆ ಮಸಾಲೆ ರೆಡಿ ಮಾಡ್ಕೋತಿರೋದು. ಆಮೇಲೆ ತೆಂಗಿನಕಾಯಿನೂ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಇದಕ್ಕೆ ಧನಿಯಾ ಪುಡಿ, ಖಾರದ ಪುಡಿ ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಫ್ರೆಂಡ್ಸ್ ಈ ಥರ ಎಣ್ಣೆಲೆ ಫ್ರೈ ಮಾಡಿ ಹಾಕ್ಕೊಂಡ್ರೆ ನಾನ್ ವೆಜ್ಗಳು ಟೇಸ್ಟೇ ಬೇರೆ ಫ್ರೆಂಡ್ಸ್. ಅದಕ್ಕೆ ಈ ಥರ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದರಲ್ಲೇ ಫ್ರೈ ಮಾಡ್ಕೊಬಿಡ್ಬೇಕು. ಧನಿಯಾ ಪುಡಿ, ಖಾರದ ಪುಡಿ ಹಾಕ್ಕೊಂಡು ಘಮ ಘಮ ಅಂತ ಬರ್ತಿದೆ ಸಾಂಬಾರು. ಲಾಸ್ಟಲ್ಲಿ ಕೊತ್ತಂಬರಿ ಪುದೀನ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಅದನ್ನು ತಣ್ಣಗಾದ್ಮೇಲೆ ರುಬ್ಕೊಳ್ಳೋದು ಅಷ್ಟೇ. ಆಮೇಲೆ ಆಲ್ರೆಡಿ ಮಟನ್ ಬೇಯಿಸಿ ಇಟ್ಕೊಂಡಿದ್ವಿ, ಅದಕ್ಕೆ ಹಾಕ್ಕೊಂಡು ಈ ಸಾಂಬಾರನ್ನ ಆದಷ್ಟು ತೆಳ್ಳಗೆ ಮಾಡ್ಕೊಂಡ್ರೆ ರುಚಿ ಇರ್ತೈತೆ ಫ್ರೆಂಡ್ಸ್. ತೆಳ್ಳಗೆ ಮಾಡ್ಕೊಂಡ್ರೆ ಜಾಸ್ತಿ ಸಾರು ವೇಸ್ಟ್ ಆಗ್ತೈತೆ ನಾನು ಒಬ್ಬಳಿಗೆ ಅಂದ್ಬಿಟ್ಟು ಸ್ವಲ್ಪ ಗಟ್ಟಿಗೆ ಮಸಾಲೆ ಕಲಿಸ್ಕೊಂಡು ವಿಸಿಲ್ ಹಾಕ್ಸಿ 2 ವಿಸಿಲ್ ಕೂಗಿಸ್ಕೊತೀನಿ. ಇದಕ್ಕೆ ಬೆಸ್ಟ್ ಅಂದರೆ ರಾಗಿ ಮುದ್ದೆನೇ ಫ್ರೆಂಡ್ಸ್. ಒಂದು ಕಡೆ ಅನ್ನಕ್ಕೂ ಇಟ್ಬಿಟ್ಟು ಒಂದು ಕಡೆ ಮೊಟ್ಟೆನ ಬೇಯಿಸಕ್ಕೆ ಹಾಕ್ಬಿಟ್ಟು ಮುದ್ದೆ ಕಟ್ಕೊಳ್ತಾ ಇದ್ದೀನಿ. ನನಗೆ ಮಟನ್ ಸಾರು ಯಾರಾದರೂ ಬೇರೆಯವ್ರು ಮಾಡ್ಕೊಟ್ರೆ ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಆದರೆ ಫಸ್ಟ್ ಟೈಮ್ ಲೈಫಲ್ಲೇ ನಾನು ಮಾಡಿದ್ದು ನನಗೆ ಫೇವ್ರೇಟ್ ಅನ್ನಿಸ್ತು, ಅದು ಇವತ್ತು. ಮತ್ತು ಶಿವೂರ್ ಕಡೆ ದೇವಸ್ಥಾನಗಳಲ್ಲಿ ಮಾಡ್ತಾರೆ ಫ್ರೆಂಡ್ಸ್, ಮರಿ ಕಡ್ಬಿಟ್ಟು ದೇವ್ರಿಗೆ ಆರ ಕೊಟ್ಬಿಟ್ಟು ಅಡುಗೆಗಳಲ್ಲೇ ಮಾಡ್ತಾರಲ್ಲ, ಅದಂತೂ ನನಗೆ ಸಿಕ್ಕಾಪಟ್ಟೆ ಫೇವ್ರೇಟು. ಹೋಗಿ ತಿನ್ನಲ್ಲ, ತಂದು ಕೊಟ್ಟರೆ ತಿಂತೀನಿ ಮನೆ ಹತ್ರ, ಅಷ್ಟು ಫೇವ್ರೇಟು ನನಗೆ. ಸೇಮ್ ಟು ಸೇಮ್ ಟೇಸ್ಟ್ ಹಂಗೆ ಬಂದಿತ್ತು. 2 ವಿಸಿಲ್ ಕೂಗಿಸ್ಕೊಂಡಿದ್ದೆ ಮಟನು. ಸಾಂಬಾರು ಫೈನಲಿ ಹಿಂಗೆ ಬಂದಿತ್ತು ಫ್ರೆಂಡ್ಸ್, ಸಿಕ್ಕಾಪಟ್ಟೆ ಟೇಸ್ಟಾಗಿ ಬಂದ್ಬಿಟ್ಟಿತ್ತು ಫ್ರೆಂಡ್ಸ್. ಆದರೆ ಶಿವ ತಿಂತ ಇಲ್ವೇ ಅದೇ ಬೇಜಾರು. ನಾವು ಊಟ ಮಾಡುವ ಮೊದಲು ಒಂದು ಮೊಟ್ಟೆಯನ್ನು ಗಂಡನಿಗೆ ಕೊಡಬೇಕು. ಒಂದು ಮೊಟ್ಟೆ ಬೇಯಿಸಿರೋ ಮೊಟ್ಟೆ ತಿನ್ಬೋದಂತೆ ಫ್ರೆಂಡ್ಸ್. ಜ್ವರ ವಾಮಿಟ್ ಇದ್ದರೆ ತಿನ್ನಕ್ಕೆ ಹೋಗ್ಬಾರ್ದಂತೆ. ನನ್ನ ಗಂಡನಿಗೆ ಸ್ಟಾರ್ಟಿಂಗಿಂದ ಅವೆರಡೂ ಇಲ್ಲ, ಹಂಗಾಗಿ ಒಂದೇ ಮೊಟ್ಟೆ ದಿನಕ್ಕೆ ಕೊಟ್ಟು ತಿನ್ಬೋದಂತೆ.
ಇದು ನಮ್ಮ ಅಡುಗೆ ಫ್ರೆಂಡ್ಸ್. ರಾಗಿ ಮುದ್ದೆ ಮಾಡ್ಕೊಂಡೆ ಫ್ರೆಂಡ್ಸ್. ಮಟನ್ ಸಾರು, ರಾಗಿ ಮುದ್ದೆ ಸೂಪರ್ ಇರ್ತಿತ್ತಂತ. ಮೊಟ್ಟೆ, ಈರುಳ್ಳಿ, ಸೌತೆಕಾಯಿ, ಮಟನ್ ಸಾರು. ಹಬ್ಬದ ಅಡುಗೆ ಫ್ರೆಂಡ್ಸ್. ಕನಕಪುರದಲ್ಲಿ ಹಬ್ಬ ಆಗ್ತಾ ಇರೋದು ಶಿವೂರಲ್ಲಿ. ಆದರೆ ಅಡುಗೆ ಇಲ್ಲಿ ಮಾಡಿದ್ದೀನಿ ನಾನು. ಮೇಕೆ ಮಟನ್ ಹುಷಾರಿಲ್ತಿರೋ ಟೈಮಲ್ಲಿ ತಿನ್ನಕ್ಕೆ ಹೋಗ್ಬಾರ್ದು ಫ್ರೆಂಡ್ಸ್, ಹೆವಿ ಡೇಂಜರು. ಯಾವುದಕ್ಕೂ ನೀನು ಮೊಸರನ್ನ ತಿನ್ನೋದು ಬೆಸ್ಟ್. ನಾನು ಮಟನ್ ತಿಂತಾರೆ ನನ್ನ ಗಂಡ ಮೊಸರನ್ನ. ಎಂತ ಗೊತ್ತಿದ್ದೇವ್ರೆ. ಶಬಾಷ್, ಸಖತ್ತಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ಅಪ್ಪಿ ನಿಮ್ಮೂರಲ್ಲಿ ಮುನಿ ಗುಡಿತ ಮಾಡ್ತಾರಲ್ಲ, ಆ ಥರ ಬಂದಿದ್ದು. ಹೋಗ್ಲೋದೇ ಬೇಡ ಫ್ರೆಂಡ್ಸ್, ಪಾಪ ನನ್ನ ಗಂಡನ ಮುಂದೆ ಇವತ್ತು ಸುಮ್ಮನೆ ಸೈಲೆಂಟಾಗಿ ತಿಂತೀನಿ. ಆ ಕರ್ಣನಂತೆ ನೀ ದಾನಿಯಾದೆ, ಮಟನ್ ದಾನ ಮಾಡಿದೆ ನನಗೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ತಿಂದಿಲ್ಲ ಅಂದ್ರು ಹೆಂಡ್ತಿ ತಿನ್ಲಿ ಅಂದ್ಬಿಟ್ಟು ಅಲ್ಲಿಂದ ಮಟನ್ ಎತ್ಕೊ ಬಂದಿತ್ತಲ್ಲ ಫ್ರೆಂಡ್ಸ್. ನಿಜವಾದ ಗಂಡ ಅಂದರೆ ಶಿವನೇ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ತಿನ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಕೊಟ್ಬಿಟ್ಟು ಶಿವಾಗೆ ನಾವೀಗ ಹೊರಡ್ತಾ ಇದೀವಿ ಫ್ರೆಂಡ್ಸ್. ಸ್ವಲ್ಪ ಇದೈತೆ ಫ್ರೆಂಡ್ಸ್ ಶಾಪಿಂಗು. ನಾಳೆ ಪೂಜೆಗೆ ಹೂವನ್ನು ತರಬೇಕು. ನಾಳೆ ಶಿವ ಕೆಲಸಕ್ಕೆ ಹೋಗ್ತೈತೆ ಫ್ರೆಂಡ್ಸ್. ಅದಕ್ಕೆ ಬೆಳಗ್ಗೆ ಹೂದ ಅಂಗಡಿ ತೆಗಿಯಲ್ಲ, ಈಗಲೇ ತಂದಿಟ್ಕೊಂಡು ನೀರು ಚಿಮ್ಸ್ಕೊಂಡು ತೊಳ್ಕೊಂಡು ಒಂದು ಪೂಜೆ ಮಾಡಬೇಕು. ಬನ್ನಿ ಗಂಡಪ್ಪ. ಮತ್ತೆ ನಂಗೊಂದು ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಡ್ರಾಯಿಂಗ್ ಆರ್ಡರ್ ಬಂದಿತ್ತು ಫ್ರೆಂಡ್ಸ್, ಪಾಪುದು. ಅದಕ್ಕೆ ಡ್ರಾಯಿಂಗ್ ಮಾಡೋಕ್ಕೆ ಐಟಮ್ಸ್ ಬೇಕಲ್ಲ, ಅದಕ್ಕೆ ಇವಾಗ ಬಂತು. ಹೆಂಗೆ ಇವತ್ತು ಬಂದಿತ್ತು ತಗೊಬಂದು ಮಾಡೋಣ ಅಂದ್ಬಿಟ್ಟು. ಬನ್ನಿ ಗಂಡಪ್ಪ. ಮಕ್ಕ ತೊಳೆದಿರೋ ಹೋಗ್ತಿದ್ದೀನಿ, ಯಾರು ಏನು ಅನ್ಕೊಳ್ಳಲ್ಲ ಫ್ರೆಂಡ್ಸ್. ಈ ಜನಗಳಿಗೆ ನಾನು ನೋಡೋದೇನೋ ಕೆಲಸ ಫ್ರೆಂಡ್ಸ್, ನಾನೇನು ಸೆಲೆಬ್ರಿಟಿನ. ಬಾ ಗಂಡಪ್ಪ. ಕತ್ತಲು ಕವಿದ ವಾತಾವರಣ ಅಂದ್ರೆ ಇದೆ ಫ್ರೆಂಡ್ಸ್. ಆಯ್ತು ಬಿಡಪ್ಪ, ನಿಮ್ಮೂರೇ ಬೆಸ್ಟು, ನಮ್ಮೂರೇ ವರ್ಸ್ಟು. ನೋಡ್ದ ಫ್ರೆಂಡ್ಸ್, 2 ದಿನ ಊರಲ್ಲಿ ಇದ್ಬಿಟ್ಟು ಬಂದ್ಬಿಟ್ಟು ಅವ್ರೂರೇ ಬೆಸ್ಟ್ ಅಂತೆ. ಮತ್ತೆ ನಮ್ಮೂರಲ್ಲಿ ಯಾಕಿದ್ಯಾ, ಹೋಗಿ ಹಂಗೆ ನಿಮ್ಮೂರಿಗೆ. ಇದು ನಮ್ಮೂರು ಅಲ್ಲ ಫ್ರೆಂಡ್ಸ್, ಇಲ್ಲಿ ಇದ್ದೀನಲ್ಲ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಇದು ನಮ್ಮೂರು ಅಂತ. ಎಲ್ಲಿರ್ತೀವೋ ಅದು ನಮ್ಮೂರು ಫ್ರೆಂಡ್ಸ್. ಕಿವಿ ಮುಚ್ಕೊಂಡು ಬರೋಕ್ಕಾಗಿಲ್ಲ. ಇಲ್ಲ ಹಿಂಗೆ ಕೇರ್ಲೆಸ್ ಆಗಿದೆಯಾ ಅಂದರೆ ಇನ್ನು ಊರಲ್ಲಿ 2 ದಿನ ಹೆಂಗೆ ಕೇರ್ಲೆಸ್ ಆಗಿರ್ತೀಯ ಹೆಲ್ತ್ ಬಗ್ಗೆ ಅಂತ ನಂಗೆ ಅರ್ಥ ಆಗ್ತೈತೆ. ಈಗ ನಮ್ಮ ಹಾಸ್ಪಿಟ್ಲು ಇಲ್ಲೆಲ್ಲಾದ್ರೂ ಸೈಡ್ಗೆ ಹಾಕ್ಬಿಟ್ಟು ನಾವು ಹಂಗೆ ಹೋಗೋಣ ನಡ್ಕೊಂಡು. ಇಲ್ಲಿ ಜಾಗ ಐತಿಲ್ಲ ಕಪ್ಪು. ನಾವು ಬೈಕ್ನ ಇಲ್ಲಿ ಹಾಕ್ಬಿಟ್ಟು ಹೋಗ್ತಿದ್ದೀವಿ ಫ್ರೆಂಡ್ಸ್. ಫುಲ್ಲು ಟ್ರಾಫಿಕ್ಕು. ಅಪ್ಪಿ ಒಂದು ಎಲ್ಪು ಆಯಿತು ನನಗೆ. ಹಿಂಗೆ ವಾಕ್ ಬಂದರೆ ಒಂದು ಸ್ವಲ್ಪ ತಿಂದು ಜೀರ್ಣನೂ ಆಗ್ತೈತಲ್ಲ, ಚೆನ್ನಾಗಿ ನಾನ್ ವೆಜ್ ತಿಂದಿರೋದು, ಅದು ಹೆಲ್ಪ್ ಆಯಿತು ಫ್ರೆಂಡ್ಸ್. ಮತ್ತೆ ಒಂದ್ಸಲ ಜಮಾಯಿಸ್ಬೋದು. ನೀವು ನಾನು ಒಬ್ಬಳೇ ತಿಂದು ಖಾಲಿ ಮಾಡ್ಬೇಕು ಫ್ರೆಂಡ್ಸ್, ಅದೇ ಬೇಜಾರು. ಪಾಪ ನನ್ನ ಗಂಡ ಹಂಗಂತ ಇದ್ದೀನಿ, ಮುಂದೆನೇ ಕೂತ್ಕೊಂಡು ತಟ್ಟೆಗಟ್ಟಲೆ ತಿಂತಾ ಇದ್ದೀನಿ. ಟೊಮೊಟೊ ಕೆಜಿಗೆ ಎಷ್ಟು? ಬೋರ್ಡ್ ಹಾಕಿಲ್ಲ, ರೇಟ್ ಜಾಸ್ತಿ ಆದರೆ ಬೋರ್ಡ್ ಹಾಕಲ್ಲ. ಕಾಯಿ ಇದು ನಾಟಿ ಟೊಮೊಟೊ. ಅಪ್ಪಿ ನಾನು ಯಾವ ಪಾರ್ಲರ್ಗೆ ಬರೋದು ಗೊತ್ತಾ? ಆಗ ಐತಲ್ಲ ಸಂಗೀತ ಪಾರ್ಲರ್, ಅಲ್ಲೇ ಬರೋದು ನಾನು. ಅಲ್ಲಿ ಬಿಟ್ಬಿಟ್ಟೆ. ಅಲ್ಲಿ ನೇಪಾಳಿ ಹುಡುಗಿರು ಚೆನ್ನಾಗಿ ಇಬ್ರು ಮಾಡಿಲ್ಲ, ಇಲ್ಲೂ ಬಿಟ್ಬಿಟ್ಟೆ. ಅವಕ್ಕ ಬಂದಾಗೆಲ್ಲ ಫೇಸ್ ಅದು ಮಾಡಿಸು ಇದು ಮಾಡಿಸು ಅಂತೈತಲ್ಲ, ನನಗೆ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಇಲ್ಲೇ ಬಿಟ್ಬಿಟ್ಟೆ. ಹೆಣ್ಮಕ್ಳೆಲ್ಲ ಸ್ಕೂಟಿ ಓಡಿಸ್ತವ್ರೆ, ನಾನು ನೋಡು ಆಯ್ತದ. ಜನ್ಮಕ್ಕೆ ಹೋಗೋ ನಮ್ಮ ತಾತ ಆಗಿತ್ತು ಹೋದ ಜನ್ಮದಲ್ಲಿ, ಅದಕ್ಕೆ ತಾತ ಅಂದೆ. ನನ್ನ ಗಂಡ ಗುರಾಯಿಸೋದು ಫ್ರೆಂಡ್ಸ್, ಎಲ್ಲವಕ್ಕೂ ಗುರಾಯಿಸೋದು ಫ್ರೆಂಡ್ಸ್. ತುಂಬ ದಿನದಿಂದ ಈ ಅಣ್ಣ ನಾನು ಹೋಗ್ತಾ ಬರ್ತಾ ನನ್ನೇ ನೋಡ್ತಾರೆ. ನಾನು ಎಲ್ಲಿ ತಪ್ಪು ಮಾಡಿದೆ? ಮೊದಲೆಲ್ಲ ನನಗೇನಾದರೂ ಡ್ರಾಯಿಂಗ್ ಐಟಮ್ಸ್ ಬೇಕಂದ್ರೆ ಇಲ್ಲಿ ಕೈಕಂಡ್ರಲ್ಲಿ ಅಂತ ಐತೆ ಫ್ರೆಂಡ್ಸ್. 2 ಸ್ಟಾಪ್ ಬಿಟ್ಟು ಹೋಗಬೇಕು. ಅಲ್ಲಿ ಮೀನಾಕ್ಷಿ ಗ್ಯಾಲರಿ ಅಂತ ಐತೆ, ಅಲ್ಲಿ ಏನು ಬೇಕೆಲ್ಲ ಸಿಗ್ತಿದೆ ಫ್ರೆಂಡ್ಸ್. ಡ್ರಾಯಿಂಗ್ಗೆ, ಪೇಂಟಿಂಗ್ಗೆ ಸಂಬಂಧಪಟ್ಟಿದ್ದು ಅಲ್ಲೇ ಹೋಗ್ತಿದ್ದೆ. ಇಲ್ಲಿ ಒಂದು ಅಂದಾಜ್ ಮೇಲೆ ಕೇಳಿ ನೋಡೋಣ ಸಿಗ್ಬೋದಾ ನಮಗೆ ಬೇಕಾಗಿರೋ ಐಟಮ್ಸ್ ಅಂತ ಬಂದು ಕೇಳಿದ್ವಿ. ಇಲ್ಲಿ ಶೀಟ್ ಅಂತೂ ಮಾಮೂಲಿ ಸಿಗ್ತೈತೆ ಫ್ರೆಂಡ್ಸ್. ಆದರೆ ನನಗೆ ಬೇಕಾಗಿರೋದು ಶೇಡ್ ಪೆನ್ಸಿಲ್ಸು ಡ್ರಾಯಿಂಗ್ ಮಾಡೋಕ್ಕೆ. ಅದನ್ನು ಕೇಳಿದ್ರೆ ಇವಣ್ಣ ಕಲರ್ ಪೆನ್ಸಿಲ್ ಕೊಡೋದಾ? ಆವಾಗಲೇ ಅರ್ಥ ಆಗಿದೆ ಇವಣ್ಣ ನನ್ನ ಚೈಲ್ಡು ಅಂತ ಅನ್ಕೊಂಡೈತೆ ಅಂತ. ಆಮೇಲೆ ಇದಲ್ಲಣ್ಣ ಅದು ಅಂದ್ಬಿಟ್ಟು ಕೇಳಿದೆ. ನಾನು ಹೇಳೋದು ಅವಣ್ಣನಿಗೆ ಅರ್ಥ ಆಗಲಿಲ್ಲ, ಆದರೂ ಹೆಂಗೋ ಒಂದು ಅರ್ಥ ಮಾಡ್ಕೊಂಡು ನನಗೆ ಬೇಕಾಗಿರೋ ಪೆನ್ಸಿಲ್ ಕೊಟ್ಟೇ ಬಿಡ್ತು ಫ್ರೆಂಡ್ಸ್. ಫೈನಲಿ ನಮ್ಗೆ ಬೇಕಾಗಿರೋ ಐಟಮ್ಸ್ ಸಿಕ್ತು. ನಾನು ಆನ್ಲೈನಲ್ಲಿ ತಗೊಳ್ತಿದ್ದೆ ಪೆನ್ಸಿಲ್ನ, ಆಫ್ಲೈನಲ್ಲೂ ಸಿಗ್ತಿದೆ ಫ್ರೆಂಡ್ಸ್ ಇಲ್ಲಿ ಅಂಗಡಿಗಳಲ್ಲೇ. ಕರೆನ್ಸಿ ಖಾಲಿ ಆಗಿತ್ತಲ್ಲ ಫ್ರೆಂಡ್ಸ್ ನೆನ್ನೆ ನಂದು, ಅದಕ್ಕೆ ಕರೆನ್ಸಿ ಹಾಕ್ಸ್ಕೊಳಕ್ಕೆ ಹೋಗ್ತಾಯಿದ್ದೀವಿ. 1/4 kg ಎಷ್ಟ ನಾವು? 50 ರೂಪಾಯಿ ಕೊಡ್ತೀರಾ ಮಿಕ್ಸು? ಕೊಡ್ರಿ. ಯಾರ ಹತ್ರ ವ್ಯಾಪಾರ ಮಾಡ್ತಿದ್ದೀನಿ ಅನ್ಕೋತಿದ್ದೀರಾ ಫ್ರೆಂಡ್ಸ್? ಇಲ್ಲಿ ನೋಡಿ ಅಂಗಡಿ ಓನರು. ಏನು ಪ್ಯಾಡ್ ತರ ನೋಡ್ತಾ ಇದೀಯಾ? ಮೈ ಮೇಲೆ ಬುಲ್ಡೋಸರ್ ಹತ್ತಿಸ್ಬಿಡ್ತೀನಿ. ಶಿವರಾತ್ರಿ ಹಬ್ಬ ಮುಗ್ದು 1 ವಾರ ಆಗ್ತಾ ಬಂತು, ಆದರೆ ಹೂವಿನ ರೇಟ್ ಮಾತ್ರ ಇನ್ನೂ ಕೆಳಗಡೆ ಇಳಿತಾ ಇಲ್ಲ. ಇನ್ನೇನು ಯುಗಾದಿ ಹತ್ರದಲ್ಲ ಐತಲ್ಲ ಫ್ರೆಂಡ್ಸ್, ಅದಕ್ಕೆ ಈ ರೇಟು ಪರವಾಗಿಲ್ಲ ಅಂದ್ಬಿಟ್ಟು ಒಂದು 50 ರೂಪಾಯಿಗೆ ತಗೊಬಂದು ಶಿವ ಪರ್ಮಿಷನ್ ತಗೊಂಡು ಪಕ್ಕದಲ್ಲಿರೋ ಪಾತ್ರೆಗಳು ನೋಡೋಕೆ ಹೋದೆ ಫ್ರೆಂಡ್ಸ್. ರೋಡ್ ಸೈಡಲ್ಲಿ ಈ ಪಾತ್ರೆಗಳು ಮಾರ್ತಾಯಿದ್ರು, ಕ್ವಾಲಿಟಿ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನು ತಗೊಳ್ತೀನಿ ಅಂದ್ರು ಶಿವ ಹಿಂದೆಯಿಂದ ಬೇಡ ಕಣೆ ಕ್ವಾಲಿಟಿ ಚೆನ್ನಾಗಿರಲ್ಲ ಕಣೆ ಅಂತ ಹಂಗೆ ಕೂಗ್ತಾ ಇತ್ತು. ಏನು ಕ್ವಾಲಿಟಿ ಚೆನ್ನಾಗಿಲ್ಲ, ಕಾರಿಂದ ಇಳಿದ್ಬಿಟ್ಟು ತಗೊಳ್ತವ್ರೆ, ಕ್ವಾಲಿಟಿ ಚೆನ್ನಾಗಿಲ್ವಂತೆ. ಅವರೇ ತಗೊಳ್ತಾರೆ, ಬೈಕಲ್ಲಿ ಬರೋರು ನಾವು ಯಾಕೆ ತಗೋಬಾರ್ದು ಅಂತ ಅಂದ್ಬಿಟ್ಟು ಇದನ್ನು ತಗೊಂಡೆ ಫ್ರೆಂಡ್ಸ್. ಶಿವ ಒಪ್ಕೋತಾ ಇಲ್ಲ, ಕ್ವಾಲಿಟಿ ಚೆನ್ನಾಗಿಲ್ಲ, ಅವೆಲ್ಲ ಲೋಕಲ್ಲು ಅಂತಿದೆ. ಏನೋ ನಮ್ಮ ಮನೇಲಿರೋ ಪಾತ್ರೆಗಳೆಲ್ಲ ಬ್ರ್ಯಾಂಡೆಡ್ ಅಂದಂಗೆ ಶಿವ ರಿಯಾಕ್ಷನ್ನು. ಇದು ಬೇಕೇ ಬೇಕು ಅಂತ ಬಲವಂತ ಮಾಡಿ 100 ರೂಪಾಯಿ ಈಸ್ಕೊಂಡೇ ಬಿಟ್ಟೆ ಫ್ರೆಂಡ್ಸ್. ಏನೇ ಪಾತ್ರೆ ತಗೊಂಡ್ರು 100 ರೂಪಾಯಿ.
ಆಮೇಲೆ ತೊಗೊಂಡೋಗಿ ಶಿವಾಗ ತೋರಿಸೆ, ಪರವಾಗಿಲ್ಲ ಚೆನ್ನಾಗೈತೆ ಅಂತು. ಆದರೆ ಬಿಟ್ಬಿಡ್ತೀನಾ, ಇನ್ನೊಂದು ಪಾತ್ರೆ ತೊಗೋಬೇಕು ನಾನು ಅಂತ ಅಂದ್ಬಿಟ್ಟು, ಈ ದೊಡ್ಡ ತಟ್ಟೆ ಫ್ರೆಂಡ್ಸ್ ಎಲ್ಲದಕ್ಕೂ ಯೂಸ್ ಆಗ್ತೈತೆ ಹಬ್ಬದ ಟೈಮ್ಗಳಲ್ಲಿ ನಮಗೆ, ಅದಕ್ಕೆ ಇದು ಬೇಕೇ ಬೇಕು, ಒಂದು ದೊಡ್ಡ ತಟ್ಟೆ ಇಲ್ಲ ನಮ್ಮ ಮನೆಯಲ್ಲಿ ಅಂತ ಅಂದ್ಬಿಟ್ಟು ಇದನ್ನು 100 ರೂಪಾಯಿ ಕೊಟ್ಬಿಟ್ಟು ತೊಗೊಂಡೆ. 200 ರೂಪಾಯಿ ಕೊಟ್ಟೆ, ಚೇಂಜ್ ಕೊಡ್ತೀರಾ ಅವಣ್ಣ ಆ ಕಡೆ ನೋಡ್ತಿತ್ತಲ್ಲ, ನನ್ನ ಯಾಮರ್ಸಕ್ಕಾಗ್ತಿತ್ತಾ, ಕೊಡ್ರಿ ಚೇಂಜು ಅಂದೆ, ನನಗೆ ಭಿಕ್ಷೆ ಹಾಕೋ ಥರ ತಟ್ಟೆಗಾಗ್ತು. ಛೇ ಅವಮಾನ ಆಯಿತು, ಆದ್ರೂ ಸುಮ್ಮನೆ ಬಂದೆ ಫ್ರೆಂಡ್ಸ್. ಶಿವಾಗ ತೋರಿಸ್ದೆ, ಒಪ್ಕೊಳ್ಳಲ್ಲ ಫ್ರೆಂಡ್ಸ್, ನನ್ನ ಗಂಡ ಮಾತ್ರ ಕ್ವಾಲಿಟಿ ಚೆನ್ನಾಗೈತೆ ಅಂತ ಒಪ್ಕೊಳ್ಳೋದಿಲ್ಲ. ಒಪ್ಕೊಂಡ್ರೆ ನನ್ನ ಹೆಸರೇ ನಾನು ಚೇಂಜ್ ಮಾಡ್ಕೊಬಿಡ್ತೀನಿ. ಕ್ವಾಲಿಟಿಗಿಂತ ಕಾಸೆಲ್ಲ ಖಾಲಿ ಮಾಡ್ಬಿಡ್ತಾಳೆ ಅಂತ ಶಿವ ಚಿಂತೆ, ನಾನು ಬಿಟ್ಬಿಡ್ತೀನ, ತಗೊಳ್ತೀನಿ. ಶಿವ ಮೊಸರು ಇಸ್ಕೊಬರಕ್ಕೆ ಹೋಗ್ತಿದ್ದೆ ಫ್ರೆಂಡ್ಸ್ ಇಲ್ಲಿ ನಾನು ಇಷ್ಟು ದೊಡ್ಡ ಮಿರರು, ಟಾಮು ಹೊಸ ತಟ್ಟೆ ಹೊಸ ಬಟ್ಲು, ನಾಳೆಯಿಂದ ಅಮ್ಮ ತಾಯಿ ಸ್ಟಾರ್ಟು. ಫ್ರೆಂಡ್ಸ್ ನಾನು ಕರೆನ್ಸಿನೇ ಹಾಕ್ಸ್ಕೊಂಡಿಲ್ಲ, ಮೇನ್ ಅದೇ ಹಾಕ್ಸ್ಕೊಂಡಿಲ್ಲ. ಜಿಯೋ ಸಿಮ್ದು ಕರೆನ್ಸಿ ಇಲ್ಲ ಅಂತಂದ್ರು, ಜಿಯೋಗೆ ನೆಟ್ವರ್ಕ್ ಮಾತ್ರ ಇಲ್ಲ ಅಂದ್ಕೊಂಡಿದ್ದೆ, ಕರೆನ್ಸಿನೂ ಇಲ್ಲ ಫ್ರೆಂಡ್ಸ್. ಅದಕ್ಕೆ ಶಿವ ಬೆಳಗ್ಗೆ ಹಾಕ್ಸ್ತೀನಿ ಅಂತ ಫ್ರೆಂಡ್ಸ್. ಫೈನಲಿ ಆನ್ಲೈನಲ್ಲಿ ಎಷ್ಟು ತಗೊಂಡು ಗೊತ್ತಾ ಫ್ರೆಂಡ್ಸ್, ನಾನು ಅದು ತುಂಬ ರೇಟ್ ಇತ್ತು, ಇದು 50 ರೂಪಾಯಿಗೆ ಬಂತು. ಮಕ್ಳೆಲ್ಲ ಕೇಳಿದ್ರೆ ಕೊಡ್ಸ್ರಿ ಫ್ರೆಂಡ್ಸ್, ಶೇಡ್ದು ಯಾರು ಮಕ್ಕಳು ಪ್ರಾಕ್ಟೀಸ್ ಮಾಡ್ತಿದ್ರೆ ಸಿಕ್ತು. ಆದರೆ ಕ್ವಾಲಿಟಿ ಹೆಂಗೈತೋ ಇಲ್ಲೋ ಬರ್ದು ನೋಡಿದ್ರೆ ಗೊತ್ತಾಗ್ತೈತೆ. ಶೀಟು ತಗೊಬಂದೆ, ಕಾರ್ಬನ್ ಶೀಟು. ಇವಾಗ ಅದು ಮುಟ್ಟಕ್ಕೆ ಹೋಗಲ್ಲ ಫ್ರೆಂಡ್ಸ್, ಚಿಕ್ಕ ವಯಸ್ಸಿಂದ ಅದೊಂದು ಅಭ್ಯಾಸ ಫ್ರೆಂಡ್ಸ್. ನಾನ್ ವೆಜ್ ತಿನ್ಬಿಟ್ಟು ಬುಕ್ ಏನೋ ಮುಟ್ಬಾರ್ದು ಅಂತ, ಈಗಲೂ ಮುಟ್ಬಾರ್ದಿತ್ತು ಇರೋ ಲೆಕ್ಕ. ಆದರೆ ಇವಾಗ ಹೋಗಿ ತಗೊಬಂದಿಲ್ಲ ಅಂದರೆ ನಾಳೆಯಿಂದ ಶಿವ ಕೆಲಸಕ್ಕೆ ಹೋಗ್ತಿತ್ತು, ನಾನೊಬ್ಬಳೆ ಅಲ್ಲಿ ಗಂಟೆ ಹೋಗ್ತಾ ಇರಬೇಕಾಗ್ತದೆ ಅಂದ್ಬಿಟ್ಟೆ ಚಿಕ್ಕ ವಯಸ್ಸಿಂದ ಅಭ್ಯಾಸ. ಅಲ್ಲೊಂದು ಹುಡುಗ ಸ್ಕೂಲ್ದು ಅಡ್ಮಿಷನ್ ಇಟ್ಟು ಕೊಡ್ತು ಫ್ರೆಂಡ್ಸ್, ವಿದ್ಯಾಶ್ರೀ ಇಂಟರ್ನ್ಯಾಷನಲ್ ಸ್ಕೂಲ್ ಅಂತೆ. ನನಗೆ ಇನ್ನೂ ಮಕ್ಕಳಿಲ್ಲ, ಟಾಮುನ ಟೈ ಬೆಲ್ಟ್ ಹಾಕಿ ಕಳ್ಸೋಣ ಅಂದರೆ ಅವನಿರೋ ಮಗ ಅಲ್ಲ, ಹಾಗಾಗಿ ಫ್ಯೂಚರಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡೋಣ ಫ್ರೆಂಡ್ಸ್, ಯಾವ ಸ್ಕೂಲ್ಗೆ ನಮ್ಮ ಮಕ್ಕಳನ್ನ ಜಾಯಿನ್ ಮಾಡೋದು ಅಂತ ಇನ್ನೂ ಯೋಚನೆ ಮಾಡೋದು ತುಂಬ ಟೈಮ್ ಐತೆ. ಮೇನ್ ಮ್ಯಾಟ್ರಿಗೆ ಬರೋಣ ಫ್ರೆಂಡ್ಸ್. ಒಂದು ಗ್ಲಾಸ್ ತಂದ್ರು ಎಷ್ಟು ಖುಷಿ ಆಗ್ತೈತೆ ಫ್ರೆಂಡ್ಸ್, ಅಷ್ಟು ಕಂಜೂಸ್ ನನ್ನ ಗಂಡ ಫ್ರೆಂಡ್ಸ್. ಪಾತ್ರೆ ನಮ್ಮ ಮನೇಲಿ ನೋಡ್ತಿದ್ದೀರಲ್ಲ, ಅಲ್ಲಿ ಕಂಠ ಅಂತೀವಿ ಏನೋ ತುದಿ ಮೇಲೆ, ಅದು ಬಿಟ್ಕೊಬಿಟ್ಟೈತೆ. ಅದೇನೋ ಕಟ್ಟಾಗಿ ಊಟದಲ್ಲಿ ಸಿಲ್ವರ್ ಮಿಕ್ಸ್ ಆಗಿ ನಾವು ತಿಂದು ಏನು ಹೆಚ್ಚು ಕಡಿಮೆ ಆಗ್ತೈತೆ ಅಂದ್ಬಿಟ್ಟು ಇದು ಅನ್ನ ಮಾಡಕ್ಕೆ ತಗೊಂಡೆ ಫ್ರೆಂಡ್ಸ್. ವೆಯ್ಟ್ ಐತೆ 100 ರೂಪಾಯಿ ಫ್ರೆಂಡ್ಸ್, ಏನೋ ತೊಗೊಂಡ್ರು 100 ರೂಪಾಯಿ. ನಾನ್ ಸ್ಟಿಕ್ ಏನು ತೊಗೊಳಕ್ಕೆ ಹೋಗಲಿಲ್ಲ, ನಾನ್ ಸ್ಟಿಕ್ಕು ರೋಡ್ ಸೈಡ್ ಮಾಡೋದು ಅಷ್ಟು ಕ್ವಾಲಿಟಿ ಇರಲ್ಲ ಯಾಕೆ ಅಂದ್ಬಿಟ್ಟು ಇದರಲ್ಲಿ ನಾನು ಅನ್ನ ಬಿರಿಯಾನಿ ಎಲ್ಲ ಮಾಡ್ಬೋದು ಫ್ರೆಂಡ್ಸ್ ಅಗಲವಾಗಿ. ಇಲ್ಲಿ ಎಷ್ಟು 5 ಜನಕ್ಕೆ ಅನ್ನ ಮಾಡ್ಕೊಬೋದು ನಾವು ಇದರಲ್ಲಿ. ಸಿಲ್ವರ್ ಪಾತ್ರೆ ತೊಳ್ಕೊಳಕ್ಕೂ ಚೆನ್ನಾಗೈತೆ. ಇದು ಪ್ಲೇಟ್ ಇಲ್ಲ, ಹಿಂಗೆ ಮುಚ್ಚೋದೈತೆ, ಲೋಗೈತೆ, ಸ್ವಲ್ಪ ಲಕ್ಲಾಗೈತೆ. ಖತಮ್. ಇನ್ನೊಂದು ಈ ತಟ್ಟೆ ತಗೊಂಡೆ ಫ್ರೆಂಡ್ಸ್. ಇದು ಫ್ರೆಂಡ್ಸ್ ನಾವು ಹಬ್ಬದ ಟೈಮಲ್ಲಿ ವರಲಕ್ಷ್ಮಿಗೆ ನಾನೇನಾದರೂ ಅಡುಗೆಗಳು ಹಣ್ಣುಗಳು ಇಡಬೇಕಂದ್ರೆ ಇಕ್ಕಟ್ಟಲ್ಲ ಮನೇಲಿ ಜಾಗ, ಒಂದೇ ಪ್ಲೇಟಲ್ಲಿ ಎಲ್ಲ ಇಟ್ಬಿಟ್ಟು ದೇವ್ರ ಮುಂದೆ ಇಟ್ಟರೆ ಚೆನ್ನಾಗಿ ಕಾಣಿಸ್ತೈತಲ್ಲ ಅಂದ್ಬಿಟ್ಟು ಇದು ತಗೊಂಡೆ ಫ್ರೆಂಡ್ಸ್. ಇದು 100 ರೂಪಾಯಿ. ರೇಟ್ ಜಾಸ್ತಿ, 2 ಸೇರಿ 150 ರೂಪಾಯಿ ಕೊಡೋಣ ಅಂದರೆ ಏನೇ ತಗೊಂಡ್ರೆ 100 ರೂಪಾಯಿ ಅಂತೂ ಅವಯ್ಯ. ಹಿಂದಿನಲ್ಲಂತೂ ನಂಗೆ ಅರ್ಥ ಆಗಲಿಲ್ಲ, ಆದರೂ ಅರ್ಥ ಮಾಡ್ಕೊಂಡೆ. ಥ್ಯಾಂಕ್ಸ್ ಕಣಪ್ಪ. ನಾಳೆ ಇದರಲ್ಲಿ ಅನ್ನ ಮಾಡ್ಲಪ್ಪಿ. ಸಕ್ಕತ್ತಾಗೈತೆ ಫ್ರೆಂಡ್ಸ್. ನಾನ್ ವೆಜ್ಜು ಮಾಡ್ಬೋದು, ಚಿಕನ್ನು ಮಾಡ್ಬೋದು, ಎಲ್ಲ ಮಾಡ್ಬೋದು ಫ್ರೆಂಡ್ಸ್. ಅಲ್ಲ ಜಾಸ್ತಿ ಆಗ್ತೈತೆ ಅನ್ನ, ಆದರೆ ಅಗಲವಾದ ಪಾತ್ರೆ ಅನ್ನ ಮಾಡಿದ್ರೆ ಬೆಸ್ಟ್ ಫ್ರೆಂಡ್ಸ್. ಹಿಂಗೆ ಮಿಕ್ಸ್ ಮಾಡ್ಬೋದು, ಚಿಕನ್ ಸಾರು, ಮೀನು ಸಾರು ಮಾಡ್ಬೋದು. ಪ್ಲೇಟ್ ಇರಲಿಲ್ಲ, ಕತ್ಲೆಯಲ್ಲಿ ಕಾಣಿಸಿಲ್ಲ. ಕತ್ಲೆ ಅಪ್ಪಿ ಅವ್ರು ತಗೋಗಿರೋದು ಏನಕ್ಕೆ ಇಟ್ಕೊಂಡಿರೋದು, ಕತ್ಲೆ ಸೇಲ್ ಆಗ್ಲಿ ಅಂತ ಇಟ್ಕೊಂಡಿರೋದು. ನಾವು ತಗೊಂಡಿಲ್ಲ ಅಂತ ಅವ್ರು ರೋಡ್ ಬರಲ್ಲ, ಆಲ್ರೆಡಿ ಅವ್ರು ರೋಡಲ್ಲ ಅವರೇ. ನೀನ್ ತೆಗ್ದಿದ್ರೆ ಇಷ್ಟೊಂದು ಆಕಾಶ ಭೂಮಿ ಬಂದ್ ಮಾಡ್ಬಿಡ್ತಿದ್ದೆ, ತಗ್ಗಾಗಿರೋದು ತಂದಿದ್ದೆ ದುಡ್ಡು ಕೊಟ್ಬಿಟ್ಟು ಅಂತ. ಇರ್ಲಿ ಬಿಡಪ್ಪಿ, ಯಾವ್ದೋ ಬಂದಿದ್ದು ಇದೇ ನಮ್ಮ ಮನೆಗೆ ಬರ್ಬೇಕು ಅಂತ ನಮ್ಮ ಮನೇಲಿ ಬರ್ದೈತೆ ಬಂದೈತೆ ಅಷ್ಟೇ. ಅಯ್ಯೋ ನೀನ್ ಯಾರು? ಹಿಂಗೆ ತಪ್ಸ್ಕೋಬೇಕು ಫ್ರೆಂಡ್ಸ್ ನಾವು ತಪ್ಪು ಮಾಡಿದಾಗ. ಫ್ರೆಂಡ್ಸ್ ತಟ್ಟೆ ಎಷ್ಟು ಈ ಥರ ತಟ್ಟೆಗಳೇ ಅವಾಗಿನ ಕಾಲದ ದೊಡ್ಡ ದೊಡ್ಡ ಅಂಡೆಗಳ ಮೇಲೆ ಮುಚ್ಕೊಳ್ಳೋರು. ಅಂಡೆನೋ ಇದು ಅಗಲವಾಗಿ ಗುಂಡೇನೋ ಹಂಗಂಡೆ, ಆ ಅಂಡೆ ನಾನು ತಗೊಂಡೆ ಫ್ರೆಂಡ್ಸ್. ಇವತ್ತು ಯಾರ ಮುಖ ನೋಡಿದ್ನೋ ಏನೋ, ಬೆಳಗ್ಗೆ ಎದ್ದು 2 ಸಾಮಾನು ಬಂತು ಮನೆಗೆ. ಇದು ಶಿವ ಅವ್ರ ಊರ್ದು ಹಬ್ಬ ಫ್ರೆಂಡ್ಸ್. ಹಬ್ಬದ ವಿಡಿಯೋ ಫ್ರೆಂಡ್ಸ್ ಕೈಲಿ ಮಾಡಿಸ್ಕೊಂಡು ತಂದ್ಬಿಟ್ಟೈತೆ. ಅದು ವಿಡಿಯೋ ಕ್ಲಿಯರ್ ಇಲ್ಲಪ್ಪ, ಬರೋ ವರ್ಷ ನಾನು ಬರ್ತೀನಿ ವಿಡಿಯೋ ಮಾಡಿ ಆ್ಯಡ್ ಮಾಡಿ ನಮ್ಮ ಫ್ರೆಂಡ್ಸ್ಗೆಲ್ಲ ತೋರ್ಸೋಣ ಅಂದರೆ ಬಿಡ್ತಾ ಇಲ್ಲ. ಇದನ್ನು ಆ್ಯಡ್ ಮಾಡು, ನಮ್ಮೂರ ಹಬ್ಬ ತೋರ್ಸೋಣ ಹಂಗೆ ಹಿಂಗೆ ಅಂತೆಲ್ಲ ಬಲವಂತ ಮಾಡಿ ಆ್ಯಡ್ ಮಾಡಿಸೈತೆ. ಇದು ಪಟ್ಲೆದಮ್ಮಂದು ಊರಬ್ಬ ಫ್ರೆಂಡ್ಸ್. ಒಂದು 2-3 ಜನ 2-3 ಊರವ್ರು ಸೇರ್ಕೊಂಡು ಮಾಡೋದು ಅಂತ ಅನ್ನಿಸ್ತೈತೆ. ಕೊಂಡ ಎಲ್ಲ ಆಗೈತೆ ಬೆಳಗಿನ ಜಾವ. ಇದೆಲ್ಲ ವಿಡಿಯೋ ಮಾಡ್ಕೊಬಂದಿತ್ತು ಶಿವ ಒಂದೊಂದು ಸ್ವಲ್ಪ. ಇಲ್ಲಿ ಮನೆ ಹತ್ರ ಹೋಗಿ ದೇವ್ರ ಪೂಜೆ ಮಾಡಿಸ್ತಾರಲ್ಲ ಫ್ರೆಂಡ್ಸ್, ಮೆರವಣಿಗೆ ಮಾಡೋದು ಅಂತ ಅನ್ಕೋತೀನಿ. ಅಂದರೆ ನಾನು ಮದುವೆದಾಗಿಂದ 1 ವರ್ಷ 2 ವರ್ಷ ಅಷ್ಟೇ ನಾನು ಶಿವವ್ರ ಊರಲ್ಲಿ ಹಬ್ಬ ನೋಡಿರೋದು, ಹಂಗಾಗಿ ನನಗೆ ಇದ್ರ ಬಗ್ಗೆ ಎಲ್ಲ ಸರಿಯಾಗಿ ಗೊತ್ತಿಲ್ಲ. ಲಾಸ್ಟ್ ಕ್ಲಿಪ್ ಅಂತೂ ಹೈಲೈಟ್ ಫ್ರೆಂಡ್ಸ್, ನಕ್ಕು ಸಾಕಾಯ್ತು ನನಗೆ ಕ್ಯಾಮ್ರಾಮನ್ ಮಾತು ಕೇಳಿ. ಹೋಗು ಹಂಗೆ ಲೆಫ್ಟ್ ಕೇಳ್ಕೊ, ನಿಧಾನಕ್ಕೆ ಗೋಪುರ ಸಮೇತ ಇಟ್ಕೊ. ಹಂಗೆ ಮುಂದಕ್ಕೆ ಹೋಗು, ಹಿಂಗೆ ಎಡಗೈ ಕಡೆ ಹಂಗೆ ಹೋಗು. ಆ ಕಡೆ ಮನೆ ಕಡೆ ಹೋಗ್ಬೇಡ, ಫೋನ್ ಹಿಂಗೆ ಹೇಳ್ಕೊತಾ ಇರು. ಹಂಗೆ ಹೋಗು, ಹಂಗೆ ಹಿಡ್ಕೊಂಡು ಹಂಗೆ ಲೆಫ್ಟ್ ಸೈಡ್ಗೆ ಫೋನ್ ಮಾತ್ರ ಹಿಂಗೆ ಹಿಡ್ಕೊ. ಗೋಪುರನೇ ಕವರ್ ಆಗಬೇಕು, ಆ ಕಡೆ ರೋಡ್ ಕಡೆ ಆಗಬಾರ್ದು.
ಯಾರವ ಯಾರು ಎಲ್ಲಿದ್ದಾನೆ? ಈ ವಾಯ್ಸು ಶಿವ ಫ್ರೆಂಡ್ದು ಫ್ರೆಂಡ್ಸ್. ಅವರು ಶಿವಾಗೆ ವಿಡಿಯೋ ಮಾಡ್ಕೊಡೋದು ಹೇಳ್ಕೊಡ್ತಾ ಇದ್ದಿದ್ದು. ನನಗಂತೂ ನಕ್ಕು ನಕ್ಕು ಸಾಕಾಯಿತು. ಶಿವಾಗ ಅಷ್ಟು ಗೊತ್ತಾಗಲ್ಲ ಫ್ರೆಂಡ್ಸ್ ವಿಡಿಯೋ ಮಾಡಬೇಕಾದ್ರೆ, ಅದಕ್ಕೆ ಅವಣ್ಣ ಹೇಳ್ಕೊಡ್ತಿತ್ತು. ಇದು ಊರೊಳಗಡೆ ಫ್ರೆಂಡ್ಸ್, ನಮ್ಮೂರೊಳಗಡೆ ಬಸವೇಶ್ವರ ಸ್ವಾಮಿ ದೇವಸ್ಥಾನ. ಮೊದಲು ಪುಟಾಣಿಯಾಗಿತ್ತು, ಇವಾಗ ಒಂದು ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಮಾಡವ್ರೆ. ಇಲ್ಲೂ ಕೊಂಡೆಲ್ಲ ಆಗ್ತೈತಂತೆ, ನೋಡಬೇಕು. ಅವ್ರೂರ್ಗೋಗಿ ಫುಲ್ ಎಂಜಾಯ್ ಮಾಡ್ಕೊಂಡು ಬಂದೈತೆ. ಎಲ್ಲರೂ ಶಿವರಾತ್ರಿಗೆ ಜಾಗರಣೆ ಮಾಡಿದ್ರೆ ನಾನು ಇವತ್ತು ರಾತ್ರಿ ಎಲ್ಲ ಈ ಗೊರಕೆ ಸೌಂಡ್ಗೆ ಜಾಗರಣೆ ಮಾಡಬೇಕು ಅಂತ ಅನಿಸ್ತೈತೆ. ನಿದ್ದೆ ಮಾಡಲ್ಲ ನಾನು. ಇಷ್ಟು ದಿನ ನಾನು ಇದೇ ತರ ಗೊರಕೆ ಹೊಡೆದು ನಿಮಗೆ ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ. ಗೊರಕೆ ಹೊಡೆದ್ರೆ ಎಷ್ಟು ಪ್ರಾಬ್ಲಮ್ ಅಂತ ಈಗ ಅರ್ಥ ಆಯ್ತು. ಶಿವ ವ್ಯಾಲೆಂಟೈನ್ಸ್ ಡೇಗೆ ನೈಲ್ ಪಾಲಿಶ್ ತಂದಿತ್ತಲ್ಲ ಫ್ರೆಂಡ್ಸ್, ಅದನ್ನ ಯಾವಾಗ ಹಾಕೊಳ್ತೀನಿ ಅಂತ ಕಾಯ್ತಾ ಇದೆ. ಅದಕ್ಕೆ ನಾನೆಲ್ಲ ಕುತ್ಕೊಂಡು ಹಳೆ ನೈಲ್ ಪಾಲಿಶ್ ಎಲ್ಲ ಹೊರದ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಇವತ್ತು ನೈಲ್ ಆರ್ಟ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್. ಅದೇ ಮನೇಲಿರೋ ವಸ್ತುನಲ್ಲಿ ಅದೊಂದು ಇದೊಂದು ಮಾಡ್ತೀನಲ್ಲ, ಅದಕ್ಕೆ ಮತ್ತೆ ಒಂದ್ಸಲ ನೈಲೆಲ್ಲ ಕ್ಲೀನ್ ಮಾಡ್ಕೊಂಡೆ. ಬುಕ್ ಮಾಡಿದೆ ಫ್ರೆಂಡ್ಸ್, ಈಸಿಯಾಗಿ ಕ್ಲೀನ್ ಆಗೋಕ್ಕೆ ಕ್ಯಾನ್ಸಲ್ ಆಗಿಬಿಟ್ಟಿದೆ. ನನಗೆ ಗೊತ್ತು ಶಿವನೇ ಫೋನ್ ರಿಸೀವ್ ಮಾಡಿದಿರಾ ಕ್ಯಾನ್ಸಲ್ ಆಗೈತೆ ಅಂತ. ಮತ್ತೊಂದು ಸಲ ಆರ್ಡರ್ ಮಾಡಿ ತರಿಸ್ಕೊತೀನಿ ಫ್ರೆಂಡ್ಸ್, ಈಸಿ ಆಗ್ತೈತೆ. ಈ ಪ್ರಾಡಕ್ಟ್ ತುಂಬ ಕಷ್ಟ. ಪಿನ್ ಮತ್ತೆ ಅದು ಯಾವುದೋ ಒಂದು ಹಳೇದು ಓಲೆ ಇತ್ತು ವೇಸ್ಟಾಗಿ, ಅದರಲ್ಲಿ ಏನಾರು ಡಿಸೈನ್ ಮಾಡೋಣ ಅಂತಲೇ ಉಪಯೋಗಿಸ್ಬಿಟ್ಟು ಎತ್ತಿಟ್ಕೊಂಡೆ. ಒಂದು ಟಿಶ್ಯೂ ಪೇಪರು, ಪಿಂಕ್ ನೈಲ್ ಪಾಲಿಶ್ ಶಿವ ತಂದಿತ್ತು ಫ್ರೆಂಡ್ಸ್, ಇನ್ನೊಂದು ವೈಟ್ದು ಹಳೇದಿತ್ತು ಆಲ್ರೆಡಿ ನಾನು ತಂದಿಟ್ಕೊಂಡಿದ್ದು. ಇವೆರಡು ಕಾಂಬಿನೇಷನಲ್ಲಿ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಒಂದು ಬೆರಳಿಗೆ ಪಿಂಕು, ಒಂದು ಬೆರಳಿಗೆ ವೈಟ್ ಹಾಕೊಳ್ತಾ ಇದ್ದೀನಿ. ಅವೆರಡು ಡ್ರೈ ಆಗೋಷ್ಟರಲ್ಲಿ ಬೇರೆ ಬೆರಳುಗಳಿಗೆಲ್ಲ ಡಿಸೈನ್ ಮಾಡ್ಕೊಂಡು, ಆ ಬೆರಳುಗಳು ಡ್ರೈ ಆಗೋಷ್ಟರಲ್ಲಿ ಇನ್ನೊಂದು ಮಿಕ್ಕಿರೋ ಬೆರಳುಗಳಿಗೆ ಡಿಸೈನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಡಬಲ್ ಲೇಯರ್ ಹಚ್ಕೊಂಡೆ, ನೋಡೋಕೆ ಚೆನ್ನಾಗಿ ಕಾಣಿಸ್ತೈತೆ ಅಂತ ಅಂದ್ಬಿಟ್ಟು. ನನಗೆ ಈ ಥರ ನಾನು ಕೇರ್ ಮಾಡ್ಕೊಳ್ಳೋದು ಸಿಕ್ಕಾಪಟ್ಟೆ ಇಷ್ಟ ಫ್ರೆಂಡ್ಸ್. ಈ ಥರ ನೈಲ್ ಪಾಲಿಶ್ ಹಚ್ಕೊಳ್ಳೋದು, ಫೇಸ್ ಕೇರು, ಅದೇ ಸ್ಕಿನ್ ಕೇರ್ ಅದು ಇದು ಮಾಡ್ಕೋತೀನಲ್ಲ, ಮತ್ತು ಹೇರ್ ಪ್ಯಾಕ್ಗಳು ಅವು ಇವೆಲ್ಲ. ನಮಗೆ ಸೆಲ್ಫ್ ಕೇರ್ ಅಂದರೆ ತುಂಬ ಇಂಪಾರ್ಟೆಂಟ್ ಆಗ್ತೈತೆ ಫ್ರೆಂಡ್ಸ್. ನಮ್ಮ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತೈತೆ. ಹಂಗಾಗಿ ನನಗೆ ನನ್ನ ಬಗ್ಗೆ ನಾನು ಕೇರ್ ತಗೊಳ್ಳೋದು ಜಾಸ್ತಿ ಇಷ್ಟ. ಅದು ಖರ್ಚಾಗ್ದಿದ್ದಂಗೆ ಮನೇಲಿರೋ ಐಟಮ್ಸ್ಗಳಲ್ಲೇ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡೋದಂತೂ ಇನ್ನೂ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೋಸ್ಕರ ನನ್ನ ಮೇಲೆ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗಲಿ ಅಂತ ಫ್ರೆಂಡ್ಸ್. ಇದೇನು ಬೇರೆಯವ್ರಿಗೆ ತೋರಿಸ್ಕೋಬೇಕು ಅಂತಲ್ಲ. ತುಂಬ ಚೆನ್ನಾಗಿ ಹೆಣ್ಮಕ್ಳು ಚೆನ್ನಾಗಿ ಮೇಕಪ್ ಮಾಡ್ಕೊಳ್ಳೋದು, ಚೆನ್ನಾಗಿ ರೆಡಿ ಆಗೋದು, ಪಾರ್ಲರಲ್ಲಿ ಹೋಗಿ ಏನೇನೋ ಅದೆಲ್ಲ ಇರ್ತಾರೆ ಅದೆಲ್ಲ ಮಾಡ್ಕೊಳ್ಳೋದು ನೋಡಿದ್ರೆ ಕೆಲವ್ರಿಗೆ ಶೋಕಿ ಜಾಸ್ತಿ ಅಂತ ಅನ್ಕೋತಾರೆ. ಆದರೆ ಅವ್ರಿಗೆ ಕಾನ್ಫಿಡೆನ್ಸ್ ಜಾಸ್ತಿ ಇರ್ತೈತೆ, ಅದಕ್ಕೋಸ್ಕರ ಅವ್ರು ಅಷ್ಟು ಚೆನ್ನಾಗಿರ್ತಾರೆ. ಕೆಲವ್ರು ಬೇರೆಯವ್ರಿಗೆ ನೋಡಲಿ ಚೆನ್ನಾಗಿ ಕಾಣಿಸ್ಬೇಕು ಅಂತಲೇ ಮಾಡ್ಕೊಳ್ಳೋರು ಬೇರೆ, ಇನ್ನು ನಮಗೆ ನಾವು ಚೆನ್ನಾಗಿರಬೇಕು, ಕಾನ್ಫಿಡೆಂಟ್ ಆಗಿರಬೇಕು ಅಂತ ಕೇಳ್ಕೊಳ್ಳೋದೇ ಬೇರೆ. ಹಂಗಾಗಿ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು, ಈ ಥರ ನೈಲ್ ಪಾಲಿಶ್ ಹಚ್ಕೊಳ್ಳೋದು, ಏರ್ ಕಟ್ ಮಾಡಿಸೋದು, ಐಬ್ರೋ, ಫೇಸ್ ಕೇರು, ಸ್ಕಿನ್ ಕೇರು, ಅದೇನೋ ಪ್ರಾಬ್ಲಮ್ ಅಲ್ಲ ಫ್ರೆಂಡ್ಸ್. ನಮ್ಮ ಕಾನ್ಫಿಡೆನ್ಸ್ ಹೆಚ್ಚಾಗಕ್ಕೆ ಅಷ್ಟೇನೆ. ಬೇರೆಯವ್ರಿಗೆ ಚೆನ್ನಾಗಿ ಕಾಣಿಸಿಲ್ಲ ಅಂದರೂ ನಮಗೆ ನಾವು ಚೆನ್ನಾಗಿ ಕಾಣಿಸೋಕ್ಕೆ ಇದೆಲ್ಲ ಮಾಡ್ಕೋಬೇಕಾಗ್ತೈತೆ. ಹಂಗಾಗಿ ನಾನು ಇದನ್ನು ಫಾಲೋ ಮಾಡ್ತೀನಿ, ನನಗಿಷ್ಟ ಆಗ್ತೈತೆ ಫ್ರೆಂಡ್ಸ್. ಏನೇನೋ ಟ್ರೈ ಮಾಡ್ತಾ ಇದ್ದೀನಿ. ಈ ಸತಿ ಯಾಕೋ ನೈಲ್ ಆರ್ಟು ನಾನು ಮಾಡ್ಕೊಂಡಿರೋದು ನನಗೆ ಅಷ್ಟು ಕ್ಲಿಯರಾಗಿ ಬಂದಿಲ್ಲ ಫ್ರೆಂಡ್ಸ್. ಎಲ್ಲ ಗಜಿಬಿಜಿ ಆಗ್ತಾಯಿತ್ತು. ಸ್ವಲ್ಪ ಇರೋದ್ರಲ್ಲಿ ಮ್ಯಾನೇಜ್ ಮಾಡಿಕೊಂಡು ಬರೋ ಡಿಸೈನ್ ಎಲ್ಲ ಮಾಡಿದೆ. ನೆಕ್ಸ್ಟ್ ಟೈಮು ಇದು ಡಿಸೈನ್ ಮಾಡೋಕ್ಕೆಲ್ಲ ಬಂದೈತೆ ಫ್ರೆಂಡ್ಸ್ ಪ್ರಾಡಕ್ಟ್ಗಳು, ಅವೆಲ್ಲ ತಗೊಂಡು ಡಿಸೈನ್ ಮಾಡಿ ತೋರಿಸ್ತೀನಿ. ಈಗ ಬಂದಿತ್ತು ಫ್ರೆಂಡ್ಸ್ ಫೈನಲ್. ರಾತ್ರಿ ಶಿವ ಬಿತ್ಕೊಬಿಡ್ತು ಫ್ರೆಂಡ್ಸ್, ಸುಸ್ತಾಗ್ಬಿಡುವ, ಅದಕ್ಕೆ ಇವಾಗ ವಿಶ್ ಮಾಡ್ತಾ ಇದೀವಿ. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಶಾಂತಕುಮಾರಿ ಸಿಸ್ಟರ್ 22ಕ್ಕೆ ಹ್ಯಾಪಿ ಆ್ಯನಿವರ್ಸರಿ. ಹರೀಶ್ ಅಣ್ಣ ಸುಷ್ಮಾ ಸಿಸ್ಟರ್ 19ಕ್ಕೆ ಇವತ್ತೇ ಹ್ಯಾಪಿ ಆ್ಯನಿವರ್ಸರಿ. ಅಪೂರ್ವ ಸಿಸ್ಟರ್ ಭವಾನಿ ಶಂಕರಣ್ಣ 18ಕ್ಕೆ 26ನೇ ವರ್ಷದ ಆ್ಯನಿವರ್ಸರಿ. ಹ್ಯಾಪಿ ಆ್ಯನಿವರ್ಸರಿ. ನಿವೇದಿತಾ ಸಿಸ್ಟರ್ ವಿಜಯ್ ಕುಮಾರ್ ಅಣ್ಣ 19ಕ್ಕೆ ಹ್ಯಾಪಿ ಆ್ಯನಿವರ್ಸರಿ. ತೇಜಸ್ 4ನೇ ತಾರೀಕು ನೆಕ್ಸ್ಟ್ ಮಂತ್ ಹ್ಯಾಪಿ ಬರ್ತ್ಡೇ. ಮಾಲಾಶ್ರೀ ಸಿಸ್ಟರ್ ಭರತಣ್ಣ 19ಕ್ಕೆ ಹ್ಯಾಪಿ ಆ್ಯನಿವರ್ಸರಿ. ಹಾಯ್ ಮಕ್ಕಳ. ಹೇಮಾವತಿ ಸಿಸ್ಟರ್ ಹಾಯ್. ರವಿಕುಮಾರ್ ಅಣ್ಣ 25ಕ್ಕೆ ಹ್ಯಾಪಿ ಬರ್ತ್ಡೇ. ಚೇತನ್ 20ಕ್ಕೆ ಹ್ಯಾಪಿ ಬರ್ತ್ಡೇ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ, ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಬೈ, ಗುಡ್ ನೈಟ್. ಅಲ್ಲ, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್.